ನೀನು ಚೆನ್ನಾಗಿ ಇದೆಯಲ್ಲ, 2 ಕೋಟ್ ಹಾಕು, ವೈಟ್ ಇನ್ನೊಂದು ಸಾರಿ ಹಾಕು. ಪ್ಯಾಕಿಂಗ್ ಶುರು ಸ್ನೇಹಿತರೆ. ನನ್ನ ಪ್ಯಾಕಿಂಗ್ ಅಂತೂ ಕೇಳಲೇಬೇಡಿ, ಯಾಕಂದರೆ ನಾನು ಆಲ್ರೆಡಿ ಆಯ್ತಿದ್ದೀನಿ. ಆ್ಯಕ್ಚುಲಿ ಸ್ನೇಹಿತರೆ, ಪ್ಯಾಕಿಂಗ್ ನಾನು ನೆನ್ನೆನೇ ಮಾಡಬೇಕು ಅಂತ ಇದ್ದೆ, ಆದರೆ ಆಗಲಿಲ್ಲ. ನೆನ್ನೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮಾಡ್ತಾ ಮಾಡ್ತಾ ನಾಳೆ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಿಮ್ಮ ಜೊತೆ ನಾನು ಟ್ರಾವೆಲ್ಗೆ ಹೇಗೆ ಪ್ಯಾಕ್ ಮಾಡಿದ್ದೀನಿ ಅಂತ ತಿಳಿಸ್ತೀನಿ. ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬೆಲ್ಟ್ಸ್, ಕವರ್ಸ್. ಈ ಸಾರಿ ಡಿಫ್ರೆಂಟಾಗೇ ಮಾಡ್ತಾ ಇರೋದು. ಎವ್ರಿ ಟೈಮ್ ನಾನು ಮತ್ತು ಸಾನು ಹಾಕೊಳ್ಳೋ ಬಟ್ಟೆನ ಒಂದು ಕವರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೆ. ಆದರೆ ಇವತ್ತು ನೋಡಿದ್ರಲ್ಲ, ಆಗಲೇ ಸಾನದು ಬಟ್ಟೆ ಎಲ್ಲ ಸಪ್ರೇಟ್ ಹಾಕಿ ಆಯಿತು. ಅದಕ್ಕೆ ಇದು ಅಲ್ಲಿ ಚೇಂಜ್ ಮಾಡಿದಾಗ ಯಾವುದಕ್ಕಾದರೂ ಬೇಕಾಗ್ಬೋದು ಅಂತ ಎಕ್ಸ್ಟ್ರಾ ಕವರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಕವರ್ ಇಲ್ಲಿದೆ. ಆ್ಯಕ್ಚುಲಿ ನಾವು ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಕೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಇದರಲ್ಲೇ ಸಾಕಾಗ್ಬೋದು ಏನೋ ಅಂತ ಡೌಟ್ ಬರ್ತಾ ಇದೆ. ಅದಕ್ಕೆ ಒಂದು ಸೈಡ್ ಮಾತ್ರ ನಂದು ಹಾಕ್ತಾ ಇದ್ದೀನಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. ನನ್ನ ನೈಟ್ ಡ್ರೆಸ್, ಟವಲ್ ಆ್ಯಕ್ಚುಲಿ ರಾಜೇಶ್ ತೊಗೋಬೇಡ, ಅಲ್ಲೇ ಇರುತ್ತೆ ಹೋಟೆಲಲ್ಲಿ ಅಂದು. ಬರೀ ಒಂದೇ ಒಂದು, ಅಲ್ಲಿ ಬೀಚ್ ಎಲ್ಲ ಇರುತ್ತೆ, ಅದಕ್ಕೆ ಅಲ್ಲಿಗೆ ಹೋದಾಗ ಬೇಕಾಗ್ಬೋದು ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಈ ಡ್ರೆಸ್ಸು ಸ್ನೇಹಿತರೆ ನಾನು ಆನ್ಲೈನಲ್ಲಿ ತರಿಸಿದ್ದು, ಅಮೆಝಾನಲ್ಲಿ. ಕ್ರೇಪ್ ಮಟೀರಿಯಲ್ಲು, ಅಂದರೆ ಸಿಂಥೆಟಿಕ್ದು. ಇದನ್ನು ಶರ್ಟ್ ಡ್ರೆಸ್ ಅಂತ ಹೇಳ್ತಾರೆ. ಅದರಲ್ಲಿ ಶರ್ಟ್ ಥರ ಕಾಲರ್ ಇರುತ್ತೆ, ಬಟನ್ಸ್ ಇದೆ, ಸ್ಲೀವ್ಸು ಇಲ್ಲಿ ತನಕ ಬರುತ್ತೆ. ಆ್ಯಂಡ್ ಅದಕ್ಕೆ ಒಂದು ಕಟ್ಕೊಳ್ಳೋದಕ್ಕೆ ಟೇಪ್ ಇದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಕಲರ್ಸ್ ತುಂಬ ಇದೆ. ನನಗೆ ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಯಾವುದು ಒಕೇಶನ್ ಇಲ್ವಲ್ಲ ಬೇಡ ಅಂದ್ಕೊಂಡು ಸುಮ್ಮನಿದ್ದೆ. ಈಗ ಒಕೇಶನ್ ಬಂತು. ಇದು ಸಾನೋದು ಟೀ ಶರ್ಟು ಸುಮ್ಮನೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ತೊಗೊಂಡಿದ್ದೀನಿ, ಒಂದು ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂದು ಡ್ರೆಸ್ಸುಗಳ ಅಷ್ಟೇ ಒಂದೇ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಸಾನು ಎಕ್ಸ್ಟ್ರಾ ತೊಗೊಂಡಿಲ್ವಲ್ಲ ಅಂದ್ಬಿಟ್ಟು ಒಂದು ಟೀ ಶರ್ಟ್ ಹಾಕ್ಕೊಂಡೆ ಈಗ. ಇನ್ನು ಆ್ಯಂಡ್ ಇದು ಕೂಡ ಅಷ್ಟೇ, ನಾನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು. ಇದು ಮತ್ತು ಇದು ಎರಡು ಅಮೆಝಾನಲ್ಲಿ ಒಟ್ಟಿಗೆ ತೊಗೊಂಡಿದ್ದು. ಆದರೆ ತುಂಬ ದಿನದಿಂದ ನೋಡಿ ಇಟ್ಟಿದ್ದೆ, ಯಾವಾಗಲಾದರೂ ಬೇಕಿದ್ರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಡಿದ್ದೀನಿ. ಇದು ಜಂಪ್ ಸೂಟ್ ಅಂದರೆ ಟಾಪ್ ಆ್ಯಂಡ್ ಬಾಟಮ್ ಎರಡು ಜಾಯಿನ್ ಇರುತ್ತೆ. ಫುಲ್ ಬರುತ್ತೆ ಕಾಲು ತನಕ. ಇದ್ರದ್ದು ಇನ್ನೂ ಒಂದು ಸ್ಪೆಷಾಲಿಟಿ ಏನಂದರೆ, ಇದೇ ಥರದ್ದು ನಾನು ಸಾನುಗೂ ಕೂಡ ತರಿಸಿದ್ದೀನಿ. ಸೊ ಟ್ವಿನ್ನಿಂಗ್ ಮಾಡೋದಕ್ಕೆ ಹಾಕೊಂಡಾಗ ತೋರಿಸ್ತೀನಿ. ಸೊ ಇದೆರಡು ಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ಯಾಕಂದರೆ ಡೆಫಿನೆಟ್ಲಿ ಯಾರಾದರೂ ಒಬ್ಬರಂತೂ ಕೇಳಿರ್ತೀರ, ಹಾಗಾಗಿ. ಆ್ಯಂಡ್ ಮಟೀರಿಯಲ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ. ವಾವ್, ಎಲ್ಲ ತುಂಬೋಯ್ತು. ಈಗ ಇದು ಸಾನು ಆಕ್ಸೆಸರೀಸ್, ನನ್ನ ಆಕ್ಸೆಸರೀಸ್, ನನ್ನ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್, ಆ್ಯಂಡ್ ಇದು ಬಾಡಿ ಲೋಷನ್ ಅಷ್ಟೇ. ಮತ್ತು ಈಗ ನನ್ನ ಬ್ಯಾಕ್ ಪ್ಯಾಕಲ್ಲಿ ಎರಡು ಕಡೆ ಎರಡು ಪೌಚ್ ಇದೆ. ಒಂದು ಕಡೆ ಸ್ಯಾನಿಟೈಸರ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಲಿಪ್ ಬಾಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಟಿಶ್ಯೂ ಪೇಪರು, ಒಂದು ಹ್ಯಾಂಕಿ ಇದೆ. ಇನ್ನು ಮಧ್ಯ ಒಂದು ಹ್ಯಾಂಡ್ ಟವಲ್ ಇಟ್ಟಿದ್ದೀನಿ. ಇದು ಇಲ್ಲಿ ನಾನು ಕ್ಯಾಮ್ರಾ ಇಡಬೇಕು, ಮೊಬೈಲ್ ಇಡಬೇಕು. ಆ್ಯಂಡ್ ಹಿಂದೆ ಸ್ವಲ್ಪ ಒಂದು 2 ಹಳೆ ಬಟ್ಟೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ತಿನ್ನೋದಕ್ಕೆ, ಅಲ್ಲಿ ಏರ್ಪೋರ್ಟಲ್ಲಿ ತಿನ್ನೋದಕ್ಕೆ. ಇದರಲ್ಲಿ ಲಿಕ್ವಿಡ್ ಐಟಮ್ಸ್ ಏನೂ ಇಟ್ಕೊಳ್ಳೋಂಗಿಲ್ಲ. ಯಾಕೆ ಅಂದರೆ
ಇದು ನಾವು ಕ್ಯಾಬಿನ್ ಒಳಗಡೆ ತೊಗೊಂಡೋಗ್ಬೇಕು. ಕ್ಯಾಬಿನ್ ಒಳಗಡೆ ತೊಗೊಂಡೋಗ್ಬೇಕಾದ್ರೆ ಅಂದರೆ ಏರೋಪ್ಲೇನ್ ಒಳಗಡೆ ನಾವು ಕೂತ್ಕೊಳ್ಳೋ ಜಾಗಕ್ಕೆ ತೊಗೊಂಡೋಗ್ಬೇಕು. ಅಲ್ಲಿಗೆ ತೊಗೊಂಡೋಗ್ಬೇಕಾದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಐಟಮ್ ತೊಗೊಂಡೋಗ್ಬೋದು, ಇದನ್ನು ತೊಗೊಂಡೋಗ್ಬಾರ್ದು ಅಂತ ಎಲ್ಲ ನೀವು ಟ್ರಾವೆಲ್ ಮಾಡೋ ಟೈಮಲ್ಲಿ ಚೆಕ್ ಮಾಡ್ಬೋದು. ವಾಟ್ ಆರ್ ಅಲೌಡ್ ಇನ್ ಕ್ಯಾಬಿನ್ ಬ್ಯಾಗ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಇದರಲ್ಲಿ ನೀರು ಇಟ್ಕೊಳ್ಬೋದಂತೆ. ನೀರನ್ನು ನಾಳೆ ಇಟ್ಕೊಳ್ತೀನಿ. ಇನ್ನು ಬಾಕಿದು ಇನ್ನೇನೂ ಇಟ್ಟಿಲ್ಲ ನಾನು. ಸುಮ್ಮನೆ ಯಾಕಲ್ಲಿ ತಲೆನೋವು. ಸಾನುದು ಶೂಸು, ನಂದು ಶೂಸ್, ಎಕ್ಸ್ಟ್ರಾ ಪೇರ್ಸ್ ಎಲ್ಲನೂ ಯಾವುದ್ರಲ್ಲಿ ಹಾಕಬೇಕು ಅಂತ ನೋಡಬೇಕು. ಇನ್ನು ರಾಜೇಶ್ ಬಟ್ಟೆನೂ ಹಾಕಬೇಕಲ್ಲ. ಇನ್ನು ಇದನ್ನು ನಾನು ತರಿಸಿದ್ದೀನಿ. ನಾನು ನೋಡಿದ್ದೆ ಫಾರಿನಲ್ಲೆಲ್ಲನೂ ನಮ್ಮ ಪಿನ್ ಏನು ಸಾಕೆಟ್ ಇರುತ್ತಲ್ಲ ಆ ಥರ ಇರೋದಿಲ್ವಂತೆ, ಈ ಥರ ಇರುತ್ತಂತೆ. ಸೊ ನಾವು ಮೊಬೈಲ್ ಚಾರ್ಜಸ್ ಎಲ್ಲ ಹಾಕಬೇಕು ಅಂದರೆ ಈ ಥರ ಇರಬೇಕು ಪಿನ್ನು. ನಮ್ಮದು ನಾರ್ಮಲ್ ಅಲ್ವಾ ಇರೋದು, ಹಾಗಾಗಿ ನಾನು ಇದನ್ನು ಎಕ್ಸ್ಟ್ರಾ ತರಿಸಿದ್ದೀನಿ. ಇದು ನಿಮಗೆ 150 ರುಪೀಸ್ ಏನೋ ಬೀಳುತ್ತೆ. ಯಾವುದೇ ಫಾರಿನ್ ಹೋದರೂ ಕೂಡ ಈ ಥರ ಇದೇ ಥರದ್ದಂತೆ ಇರೋದು. ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಆ ಹೋಟೆಲಲ್ಲಿ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಕೆಲವೊಂದು ಕಡೆ ಏನಿರುತ್ತೆ ನಮ್ಮ ನಾರ್ಮಲ್ ಪಿನ್ ಇದೆಯಲ್ಲ ಸಾಕೆಟು, ಆ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ಸೊ ಯಾವುದಕ್ಕೆ ಯಾರಿಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಬೋದು ಅಂತ. ಕೆಲವೊಂದು ಕಡೆ ಇರೋದಿಲ್ಲ. ಸೊ ಸೇಫರ್ ಸೈಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಮೆಡಿಸಿನ್ಸು, ಇನ್ನು ಇದೆಲ್ಲದರ ಜೊತೆ ಮೆಡಿಸಿನ್ಸು ವೆರಿ ಇಂಪಾರ್ಟೆಂಟು. ಲಾಸ್ಟ್ ಟೈಮ್ ನಾನು ಸಫರ್ ಆಗಿದ್ದೆ ಅಲ್ವಾ, ಮನೇಲಿ ಯಾವುದ್ಯಾವುದು ಲೈಕ್ ನೆಗಡಿದು ತೊಗೊಂಡ್ಬಿಟ್ಟಿದ್ದೀನಿ. ಡೋಲೋ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ತೊಗೊಳ್ಳೋ ಬೇಡವೋ ಅಂದ್ಬಿಟ್ಟು ಅಲ್ಲಿ ಕುಡ್ದಿರಲಿಲ್ಲ. ಈ ಸಾರಿ ಅದರ ಚಾನ್ಸೇ ತೊಗೊಳಂಗಿಲ್ಲ. ಸ್ವಲ್ಪ ಮೈಕೈ ನೋವು ಬರ್ತಾ ಇದೆ ಅಂದ ತಕ್ಷಣವೇ ತೊಗೊಂಡ್ಬಿಟ್ಟಿದ್ದೀನಿ. ಜಾಸ್ತಿ ಆದರೆ ಆಮೇಲೆ ನನಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಬರೀ ತಿರುಗಾಡೋದೇ ಜಾಸ್ತಿ ಅಂತೆ. ಗೊತ್ತಿಲ್ಲ ನಮ್ಮ ಸಾನು ಜೊತೆ ನಾವು ಏನು ಮಾಡ್ತೀವಿ, ಅವ್ಳಿಗೆ ಸುಸ್ತಾಗುತ್ತೆ ಅಥವಾ ಅವ್ಳ ಮುಂಚೆ ನಮಗೆ ಸುಸ್ತಾಗ್ಬಿಡುತ್ತಾ ಅಂಥೇಳಿ. ಅದಕ್ಕೆ ಅಂದ್ಬಿಟ್ಟು ಮೂವ್ ಬೇರೆ ತರಿಸಿದ್ದೀನಿ ಸರಿ. ಹೋದ ಸಾರಿ ತೊಗೊಂಡಿರಲಿಲ್ಲ ನಾನು. ಉಪ್ಪು ತೊಗೊಂಡಿದ್ದೆ ನಾನು ಹೋದ ಸಾರಿ. ಅಲ್ಲಿ ಬಕೆಟಲ್ಲಿ ಉಪ್ಪು ಹಾಕೊಂಡು ನೀರಲ್ಲಿ ಕಾಲಿಡೋಣ ಅಂದ್ಬಿಟ್ಟು. ಈ ಸಾರಿ ಫಾರಿನ್ಸಲ್ಲೆಲ್ಲನೂ ಬಕೆಟ್ ಆಗಲಿ ಜಗ್ಗಾಗಲಿ ಸಿಗೋದಿಲ್ಲ. ಅದಕ್ಕೆ ಸರಿ ಮೆಡಿಸಿನ್ ತೊಗೊಂಡಿದ್ದೀನಿ. ಶವರಲ್ಲಿ ಓ ರಿಯಲಿ ಅದು ತೊಗೊಂಡಿದ್ದೀನಿ. ಸಾನುಗೆ ನೀರಲ್ಲಿ ಇಳಿಯೋದಕ್ಕೆ ಗಾಗಲ್ಸು, ಹೆಡ್ ಕ್ಯಾಪ್, ನಿಂದು ಡಾಡಾದು ಇಬ್ಬರದು ತೊಗೊಂಡಿದ್ದೀನಿ. ಇರುತ್ತೆ ಹೋಟೆಲ್ಸಲ್ಲಿ. ಓಕೆ, ಈಗ ಹೋಗಿ ಸಾನು ಈಗ ಬ್ಯಾಡ್ಮಿಂಟನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ನಂದು ಪ್ಯಾಕಿಂಗ್ ಆಲ್ಮೋಸ್ಟ್ ಆಯಿತು. ಟಾಯ್ಲೆಟರಿ ಐಟಮ್ಸ್ ಎಲ್ಲನೂ ಕೂಡ ಒಂದರಲ್ಲಿ ಇಟ್ಕೊಂಡಿದ್ದೀನಿ. ರಾಜೇಶ್ ಬೇಡ ಅಲ್ಲಿ ಕೊಡ್ತಾರೆ ಅಂದರು, ಸೇಫರ್ ಸೈಡ್ ಇರಲಿ ಅಂತ ಹೇಳಿ. ಡನ್ ಸ್ನೇಹಿತರೆ, ನಾಳೆಗೆ ಒಂದು ಬಟ್ಟೆ ತೆಗೆದಿಟ್ಬಿಟ್ಟು ಬಾಕಿದೆಲ್ಲನೂ ಹಾಕಿದ್ದೀನಿ. ಈಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಅಷ್ಟೇ. ಬನ್ನಿ ಹೋಗೋಣ. ಸಾನುಗೆ ಇವತ್ತಿನ ಸಂಜೆ ಸ್ನ್ಯಾಕು ಒಂದು ಸ್ಮೂತಿ ಮಾಡಿಕೊಡ್ತಾ ಇದ್ದೀನಿ. ಡೇಟ್ಸ್ದು ಅಂದರೆ ಅಲ್ಲಿ ಖರ್ಜೂರ ನೋಡ್ತಿರ್ಬೋದು ನೀವು. ಬೀಜ ತೆಗೆದ್ಬಿಟ್ಟು ಖರ್ಜೂರ ಹಾಕಿ ಇದಕ್ಕೆ ಹನಿ ಹಾಕಿದ್ದೀನಿ, ಹಾಲು. ನೀವು ಅದನ್ನೆಲ್ಲ ಹನಿ ಬಿಟ್ಟು ನೀವು ಬೇಕಿದ್ರೆ ಖರ್ಜೂರನೇ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ ಒಂದು 5 ಹಾಕಿದ್ದೀನಿ ಒಂದು ಗ್ಲಾಸ್ಗೆ. ನೀವು ಜಾಸ್ತಿ ಹಾಕಿದಾಗ ಅದರ ಫ್ಲೇವರೇ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ವೀಟ್ನೆಸ್ ಕೂಡ ಆ್ಯಡ್ ಆಗುತ್ತೆ. ಬೇರೆ ಏನೂ ಆ್ಯಡ್ ಮಾಡಬೇಕಾಗಿಲ್ಲ. ಬೇಕಿದ್ರೆ ನೀವು ಆಲ್ಮಂಡನ್ನ ಹಾಕ್ಬಿಟ್ಟು ಒಂದು 4 ರುಬ್ಬಬೋದು. ಹೆಲ್ತಿ ಸ್ನ್ಯಾಕ್, ಈವ್ನಿಂಗ್ ಸ್ನ್ಯಾಕ್. ಹಾಲು ಕೊಡೋ ಬದಲು ಈ ಥರ ಕೊಟ್ಟಾಗ ಸ್ನ್ಯಾಕ್ ಪ್ಲಸ್ ಮಿಲ್ಕ್ ಎರಡೂ ಆಗುತ್ತೆ. ನಾವು ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಲೋಕಲಲ್ಲಿ ನಾವು ಹೊರಡೋದಾದರೆ ನಾವಿಲ್ಲಿ ಏನೇ ಮಿಸ್ ಮಾಡಿದ್ರು ಅಲ್ಲಿ ಹೋಗಿ ತೊಗೊಳ್ಬೋದು. ಹೊರಡಬೇಕಾದ್ರೆ ಏನು ನಾವು ಕಾರಲ್ಲಿ ಹೋಗ್ತಾ ಇದ್ದೀವ, ಟ್ರೈನಲ್ಲಿ ಹೋಗ್ತಾ ಇದ್ದೀವ, ಬಸ್ಸಲ್ಲಿ ಹೋಗ್ತಾ ಇದ್ದೀವ, ಅದರ ಟಿಕೆಟ್ ಇದೆಯಾ ಅಂತ ನೋಡಿಕೊಂಡ್ರೆ ಸಾಕು. ಆದರೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ನಾವು ಮುಂದೆ ಹೋಗೋಕ್ಕಾಗಲ್ಲ. ಅಂದರೆ ಈಗ ಫ್ಲೈಟ್ ಟಿಕೆಟ್ ಇದೆ, ವೀಸಾ ತೊಗೊಳ್ಬೇಕು. ವೀಸಾ ಇಲ್ಲ ಅಂದರೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೂ ವೀಸಾಗೂ ಕೂಡ ಚಾರ್ಜ್ ಕೊಟ್ಟಿರ್ತೀವಿ. ಆ್ಯಂಡ್ ಅಲ್ಲಿ ನಮಗೆ ಆನ್ ದ ಸ್ಪಾಟ್ ಸಿಗುತ್ತೆ ಅನ್ನೋ ಹಾಗಿದ್ರೆ ಮತ್ತೆ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅದ್ರ ಜೊತೆ ನಮ್ಮ ID ಕಾರ್ಡು ನಾವು ಇಲ್ಲಿ ಲೋಕಲಲ್ಲಿ ಹೋಗಬೇಕಾದ್ರೆ ಯಾರೂ ಕೇಳೋದಿಲ್ಲ. ಆದರೆ ಔಟ್ ಆಫ್ ಇಂಡಿಯಾ ಹೋದಾಗ ನಾವು ಪ್ರತಿ ಸಾರಿನೂ ನಾವು ಎಲ್ಲೇ ವಿಸಿಟ್ ಮಾಡಿದ್ರು, ಲೈಕ್ ಅಲ್ಲಿ ಒಂದು ಮಾನ್ಯುಮೆಂಟ್ ಇದೆ, ಅದನ್ನು ನೋಡೋಕೆ ಹೋಗಬೇಕು ಅಂದರೆ ನಮ್ಮ ID ಕಾರ್ಡ್ ಕೊಡಬೇಕು. ಬರೀ ಟಿಕೆಟ್ ಅಲ್ಲ, ಟಿಕೆಟ್ ಜೊತೆ ID ಕಾರ್ಡ್ ಕೂಡ ಇರಬೇಕು. ರಾಜೇಶ್ ಇಷ್ಟುದ್ದ ಲೀಸ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಜೆರಾಕ್ಸ್ ತೊಗೊಳ್ಬೇಕು.
ಒರಿಜಿನಲ್ ತೊಗೊಳ್ಬೇಕು. ಜೆರಾಕ್ಸನ್ನು ನಾವು ಎಲ್ಲ ಎಷ್ಟು ಬ್ಯಾಗ್ ತೊಗೊಳ್ತೀವೋ ಅಷ್ಟು ಬ್ಯಾಗಲ್ಲೆಲ್ಲನೂ ಕೂಡ ಇಟ್ಟಿರಬೇಕು. ಅಂದರೆ ನಾವು ಆನ್ಲೈನಲ್ಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತೀವಿ, ಸೊ ಅದರ ಪ್ರಿಂಟ್ ತೊಗೊಳ್ಬೇಕು. ವೀಸಾ ಕೂಡ ಆನ್ಲೈನಲ್ಲೇ ಅಪ್ಲೈ ಮಾಡಿರ್ತೀವಿ, ಅದರದ್ದು ತೊಗೊಳ್ಬೇಕು. ಆ್ಯಂಡ್ ಇದ್ರ ಜೊತೆ ನಾವು ಅಲ್ಲಿನ ವೆದರ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಬಟ್ಟೆಗಳನ್ನ ಲೀಸ್ಟ್ ಮಾಡಿದ್ದೀವಿ. ಯಾವುದೂ ಮರಿಬಾರ್ದು. ನೋಡಿ, ಸ್ವೆಟರು, ಗ್ಲೌಸು, ಕ್ಯಾಪು, ಇಯರ್ ಮಫು, ಹೆಡ್ ರೆಸ್ಟ್ ನೋಡಿ ಮರ್ತುಬಿಟ್ಟಿದೆ. ಶಾಲ್ ತೊಗೊಂಡಿದ್ದೀನಿ, ವೇಸ್ಟ್ ಬ್ಯಾಗ್ ತೊಗೊಂಡಿದ್ದೀನಿ, ಟಾಯ್ಲೆಟರಿ ಕಿಟ್ಟು, ಬಾಡಿ ಲೋಷನ್, ಸನ್ಸ್ಕ್ರೀನ್ ಲೋಷನ್ ಎರಡೂ ತುಂಬಾ ಇಂಪಾರ್ಟೆಂಟು. ಅಲ್ಲಿ ಚಳಿನೂ ಇರುತ್ತೆ, ಬಿಸಿಲು ಇರುತ್ತೆ. ಅದಕ್ಕೆ ಆಯಿತು, ನಾವು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ನಾನು ಇಲ್ಲಿ ಲೀಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಈ ಬುಕ್ ಕೂಡ ನಾನು ಜೊತೆಗೆ ತೊಗೊಂಡು ಹೋಗ್ತೀನಿ. ನೀವು ಕೇಳಿದ್ರಿ ನಿಮ್ಮ ಟ್ರಿಪ್ ಬಜೆಟ್ ಎಷ್ಟಾಯಿತು ಅಂತ ಹೇಳಿಬಿಟ್ಟು. ನಾವು ಲೆಕ್ಕ ಹಾಕಿರಲಿಲ್ಲ. ಲಾಸ್ಟಲ್ಲಿ ಅಟ್ ದ ಎಂಡ್ ನಾವು ಅದನ್ನೆಲ್ಲ ನೆನೆಸ್ಕೊಂಡು ಲೀಸ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು, ಹಾಗಾಗಿ ತಿಳಿಸಿರಲಿಲ್ಲ. ಈಗಲೂ ನನ್ನ ಕಮೆಂಟ್ ಬರುತ್ತೆ, ಯಾಕೆ ನೀವು ಬಜೆಟ್ ಹೇಳಲೇ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಈ ಸರಿ ನಾವು ಟ್ರಿಪ್ ಹೋಗ್ತಾ ಇರೋದು ಡೇ ಟು ಡೇ ಬೇಸಿಸ್ ಮೇಲೆ ನಾನು ಲೀಸ್ಟ್ ಮಾಡೋಣ ಅಂತ ಈ ಬುಕ್ ಕೂಡ ಜೊತೆಗೆ ತಗೊಳ್ತಾ ಇದ್ದೀನಿ. ಈಗ ಸ್ನೇಹಿತರೆ ನೋಡಿ, ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಫುಲ್ ಹರಡಿತ್ತಲ್ಲ. ವೆರಿ ಎಕ್ಸೈಟೆಡ್. ನಾಳೆನೇ ಹೊರಡೋದಿರೋದು, ನಾಳೆ ಸಂಜೆ ಇರೋದು ಫ್ಲೈಟ್. ಸೊ ನಾಳೆ ದಿನ ಹೇಗಿರುತ್ತೆ ನಾಳೆ ವ್ಲಾಗ್ ಮಾಡ್ತೀನಿ. ಈಗ ಸ್ನೇಹಿತರೆ ನಂದು ಪ್ಯಾಕಿಂಗ್ ಆಯಿತು, ಸಾನೋದು ಪ್ಯಾಕಿಂಗ್ ಆಯಿತು. ಪ್ಯಾಕಿಂಗ್ ಆಗಿಲ್ಲ ಅಂದರೆ ನಮ್ಮ ಅಪ್ಪ ಅದು ಪ್ಯಾಕಿಂಗ್ ಆಗಿಲ್ಲ, ಯಾಕಂದರೆ ಅವರು ಬ್ಯುಸಿ ಇದ್ದಾರೆ. ಅವರು ಹೊರಡೋ ಟೈಮಲ್ಲೇ ಅಥವಾ ಹೊರಡೋ ದಿನಾನೇ ಪ್ಯಾಕ್ ಮಾಡೋದು, ಅದರ ಮುಂಚೆ ಅವ್ರು ಮಾಡೋದೇ ಇಲ್ಲ. ಎಷ್ಟೊತ್ತು ನೀವು ಮಾಡ್ಕೊಳ್ರೋ, ನಿಮ್ಮದೇ ಜಾಸ್ತಿ ಕಣೋ ಅಂತಾರೆ. ಹೆಂಗೋ ಒಂದು ಆಯಿತು. ನಾನು ಸ್ವಲ್ಪ ಫುಡ್ ಸ್ಟಫ್ಸ್ ತೊಗೊಂಡಿದ್ದೆ, ಎಲ್ಲನೂ ನಂದು ಅಪ್ ಟು ಡೇಟ್ ಎಲ್ಲನೂ ಆಗೋಯ್ತು. ನಾನು ಸಾನೋದು ಆಗೋಯ್ತು. ಸಾನೋದು ಮತ್ತು ಇನ್ನೂ ಜಾಗ ಇದೆ, ಬಟ್ ಹೊರಗಡೆ ಇಟ್ಕೊಳಕ್ಕಾಗೋದಿಲ್ಲ. ಸೋನಾ ಟೆಡ್ಡಿ ಇಟ್ಕೋ. ಸೊ ನಾಳೆ ದಿನ ಹೇಗಿರುತ್ತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಹೀಗಿತ್ತು ನಮ್ಮ ಇವತ್ತಿನ ಟ್ರಾವೆಲ್ ಪ್ಯಾಕಿಂಗ್ ಡೇ. ಪ್ರಿಪರೇಷನ್ ಎಲ್ಲ ಆಗಿತ್ತು. ವೆರಿ ಹ್ಯಾಪಿ. ಓಕೆ ಸ್ನೇಹಿತರೆ, ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.